ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ನಾರದನು ತನ್ನ ಮಕ್ಕಳನ್ನು ಕೆಡಿಸಿದುದಕ್ಕಾಗಿ ದಕ್ಷನು ಅವನನ್ನು ಶಪಿಸಿದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಶುಕಮುನಿಯು ಪರೀಕ್ಷಿತ್ ರಾಜನನ್ನು ಕುರಿತು ಈ ಕಥಾನಕವನ್ನು ಹೇಳುತ್ತಿರುವನು. ಓ ರಾಜೇಂದ್ರ, ಇತ್ತಲಾಗಿ ಪ್ರಾಚೇತಸನು ಭಗವಂತನ ಸಂಕಲ್ಪದಂತೆ ಪುರಂಜನ ಪುತ್ರಿಯನ್ನು ಮದುವೆಯಾಗಿ ಅವಳಲ್ಲಿ ಹರಿಯಶ್ವರೆಂದು ಕರೆಯಲ್ಪಡುವ 10,000 ಮಂದಿ ಮಕ್ಕಳನ್ನು ಪಡೆದನು. ಇವರೆಲ್ಲರೂ ಒಂದಾಗಿಯೇ ಕಲೆತು ಒಂದೇ ಧರ್ಮವನ್ನು ಅನುಸರಿಸುವವರಾಗಿದ್ದರು. ಇವರೆಲ್ಲರೂ ಪ್ರಜಾವೃದ್ಧಿ ಕಾರ್ಯಕ್ಕಾಗಿ ತಂದೆಯಿಂದ ನಿಯಮಿಸಲ್ಪಟ್ಟು ಪಶ್ಚಿಮ ದಿಕ್ಕಿಗೆ ಹೊರಟರು. ಅಲ್ಲಿ ಸಿಂಧು ನದವು ಸಮುದ್ರದೊಡನೆ ಸೇರುವ ಸ್ಥಳದಲ್ಲಿ ನಾರಾಯಣ ಸರಸ್ಸೆಂಬ ಒಂದು ಪುಣ್ಯತೀರ್ಥವುಂಟು. ಆ ಸರಸ್ಸು ಮಹಾ ಮಹಿಮೆಯುಳ್ಳದ್ದಾಗಿ ಅನೇಕ ಮಹರ್ಷಿಗಳಿಂದಲೂ ಸಿದ್ಧರಿಂದಲೂ ಸೇವಿಸಲ್ಪಡುತ್ತಿರುವುದು. ಹರಿಯಶ್ವರು ಆ ಪುಣ್ಯತೀರ್ಥವನ್ನು ಮುಟ್ಟಿದ ಮಾತ್ರದಿಂದಲೇ ಅವರ ಮನಸ್ಸಿನ ಕಲ್ಮಶಗಳೆಲ್ಲವೂ ಕಳೆದು ಪರಮಹಂಸರು ನಡೆಸತಕ್ಕ ಸನ್ಯಾಸ ಧರ್ಮದಲ್ಲಿಯೇ ತಾವು ಇರಬೇಕೆಂಬ ಬುದ್ಧಿಯು ಹುಟ್ಟಿತು. ಹಾಗಿದ್ದರೂ ಅವರು ತಂದೆಯ ಆಜ್ಞೆಯನ್ನು ಮೀರಿ ನಡೆಯಲಾರದೆ ಪ್ರಜಾವೃದ್ಧಿಗಾಗಿ ದೊಡ್ಡ ತಪಸ್ಸನ್ನು ಮಾಡತೊಡಗಿದರು. ಹೀಗೆ ಅವರು ಸಂತಾನಾಪೇಕ್ಷೆಯಿಂದ ತಪಸ್ಸು ಮಾಡುತ್ತಿದ್ದಾಗ ಆ ಸ್ಥಳಕ್ಕೆ ಅಕಸ್ಮಾತ್ತಾಗಿ ನಾರದ ಮಹರ್ಷಿಯು ಬಂದು ಅವರನ್ನು ನೋಡಿ, ಅಯ್ಯೋ, ಇದೇನಿದು? ಎಲೈ ಕುಮಾರರೇ, ಅನ್ಯಾಯವಾಗಿ ಕೆಟ್ಟು ಹೋಗುತ್ತಿರುವಿರಲ್ಲ. ನೀವು ಇನ್ನೂ ಬಾಲರು, ಏನೂ ತಿಳಿಯದವರು. ಕೊನೆಗಾಲಕ್ಕೆ ಈ ಪ್ರಪಂಚದ ಪರಿಣಾಮವೇನೆಂಬುದನ್ನು ಯೋಚಿಸದೆ ಸಂತಾನವನ್ನು ಪಡೆಯುವುದಕ್ಕಾಗಿ ಯತ್ನಿಸುವಿರಲ್ಲ. ಅದನ್ನು ತಿಳಿದಿದ್ದರೆ ನೀವು ಈ ಕಾರ್ಯಕ್ಕೆ ಪ್ರಯತ್ನಿಸುತ್ತಿರಲಿಲ್ಲ. ಈ ಪ್ರಪಂಚಕ್ಕೆಲ್ಲ ಈಶ್ವರನೊಬ್ಬನೇ ಪುರುಷನೆಂಬುದನ್ನು, ಅವನನ್ನು ಬಿಟ್ಟು ನಾವು ಬಯಸತಕ್ಕ ವಸ್ತುವು ಬೇರೊಂದಿಲ್ಲವೆಂಬುದನ್ನು ತಿಳಿಯದೆ ನೀವು ಸಂತಾನವನ್ನು ಅಪೇಕ್ಷಿಸಿ ಹೀಗೆ ಕರ್ಮ ಮಾರ್ಗದಲ್ಲಿ ಪ್ರವರ್ತಿಸುವುದುಂಟೆ? ನಿಮ್ಮ ಬುದ್ಧಿಗೆ ನಾನು ಏನು ಹೇಳಲಿ? ಈ ಕರ್ಮ ಮಾರ್ಗದಲ್ಲಿ ಹೋಗತಕ್ಕ ಜೀವನು ಅಲ್ಲಿನ ಗುಹೆಯಲ್ಲಿ ಪ್ರವೇಶಿಸಿದ ಮೇಲೆ ಹೊರಗೆ ಬರುವುದಕ್ಕೆ ಉಪಾಯವಿಲ್ಲದೆ ಅಲ್ಲಿಯೇ ನರಳಬೇಕಾದ ಸಂಗತಿಯು ನಿಮಗೆ ತಿಳಿದ ಹಾಗಿಲ್ಲ. ಇದಲ್ಲದೆ ಈ ದಾರಿಯಲ್ಲಿ ಹೋಗತಕ್ಕವನನ್ನು ನಾನಾ ರೂಪಗಳಿಂದ ವಂಚಿಸತಕ್ಕ ವೇಶ್ಯೆಯೊಬ್ಬಳು ಕಾದಿರುವಳು. ಅವಳ ಕೈಗೆ ಸಿಕ್ಕಿ ಬಿದ್ದ ಮೇಲೆ ಮನುಷ್ಯನ ಅವಸ್ಥೆ ಏನಾಗುವುದೆಂಬುದನ್ನು ನೀವು ಯೋಚಿಸಿದ ಹಾಗಿಲ್ಲ. ಇದಲ್ಲದೆ ಈ ದಾರಿಯಲ್ಲಿ 2 ದಡಗಳನ್ನು ಮೀರಿ ಹರಿಯುತ್ತಿರುವ ಒಂದು ದೊಡ್ಡ ನದಿಯು ಕಾಲು ಜಾರಿ ಬಿದ್ದವರನ್ನು ಕೊಚ್ಚಿಸಿಕೊಂಡೇ ಹೋಗುವುದೆಂಬ ಸಂಗತಿಯು ನಿಮಗೆ ತಿಳಿದ ಹಾಗಿಲ್ಲ. ಮತ್ತು ಈ ದಾರಿಯಲ್ಲಿ 25 ತತ್ವಗಳಿಂದ ಆಶ್ಚರ್ಯಕರವಾಗಿ ನಿರ್ಮಿಸಲ್ಪಟ್ಟಿರುವ ಒಂದು ಸೆರೆಮನೆಯುಂಟು. ಅದನ್ನು ನೀವು ತಿಳಿದ ಹಾಗಿಲ್ಲ. ವಿಚಿತ್ರವಾದ 2 ರೆಕ್ಕೆಗಳೊಡನೆ ಒಂದು ಹಂಸವು ಕಣ್ಣಿಟ್ಟು ಕಾದಿರುವುದು. ಸಣ್ಣ ಕತ್ತಿಗಳಿಂದಲೂ ವಜ್ರದ ಮುಳ್ಳುಗಳಿಂದಲೂ ನಿರ್ಮಿತವಾಗಿ ತನಗೆ ತಾನೇ ತಿರುಗುತ್ತಿರುವ ಭಯಂಕರವಾದ ಒಂದು ಚಕ್ರವುಂಟು. ಜನ್ಮ ಜನ್ಮಕ್ಕೂ ನಿಮಗೆ ತಂದೆಯಂತೆ ಹಿತವನ್ನು ಉಪದೇಶಿಸುತ್ತಾ ಬರುವ ಸರ್ವಜ್ಞನಾದ ಗುರುವಿನ ಹಿತವಾರ್ತೆಯನ್ನು ನೀವು ಗಮನಿಸಿದ ಹಾಗಿಲ್ಲ. ಇದೊಂದನ್ನು ತಿಳಿಯದೆ ನೀವು ಸೃಷ್ಟಿ ಕಾರ್ಯಕ್ಕಾಗಿ ಯತ್ನಿಸಿ ಹೀಗೆ ತಪಸ್ಸೆಂಬ ಕರ್ಮ ಮಾರ್ಗದಲ್ಲಿ ಹೋಗುವುದು ಯುಕ್ತವೇ? ಆಹಾ, ಇದೇನು, ನಿಮಗೂ ಈ ಬುದ್ಧಿ ಹುಟ್ಟಿತು ಎಂದನು. ಆ ಹರಿಯಶ್ವರು ಬಹಳ ಸೂಕ್ಷ್ಮ ಬುದ್ಧಿಯುಳ್ಳವರಾಗಿಯೂ ಸಹಜವಾಗಿಯೇ ವಿಚಾರಪರರಾಗಿಯೂ ಇದ್ದುದರಿಂದ ಆ ನಾರದನು ಹೇಳಿದ ಮಾತಿನ ಗೂಢಾರ್ಥವನ್ನು ಸ್ವಬುದ್ಧಿಯಿಂದಲೇ ಆಲೋಚಿಸಿ ತಿಳಿದುಕೊಂಡರು. ಅವರ ಬುದ್ಧಿಯು ಕದಲಿತು. ತಮ್ಮೊಳಗೆ ತಾವು ಹೀಗೆಂದು ಆಲೋಚಿಸುವರು, ಆಹಾ, ನಾರದನ ಮಾತು ಸತ್ಯವು. ನಾವು ಮೊದಲೇ ಇದನ್ನು ಆಲೋಚಿಸದೆ ಮೋಸ ಹೋದೆವು. ಭೂಮಿ ಮೊದಲಾದ ಪಂಚಭೂತಗಳಿಂದ ಏರ್ಪಟ್ಟದುದಾಗಿಯೂ ಪ್ರಾಣಗಳಿರುವವರೆಗೆ ಹೆಸರಿಗೆ ಮಾತ್ರ ಜೀವನೆಂದು ಕರೆಯಲ್ಪಡತಕ್ಕದಾಗಿಯೂ ಇರುವ ಈ ದೇಹದ ಪರಿಣಾಮವೇನೆಂಬುದನ್ನು ಯೋಚಿಸದೆ ಈ ದೇಹಕ್ಕೆ ಕಾರಣವಾದ ಕರ್ಮ ಬಂಧವನ್ನು ನೀಗಿಸುವುದಕ್ಕೂ ಯತ್ನಿಸದೆ ನಾವು ಮೇಲೆ ಮೇಲೆ ಸಂಸಾರವನ್ನು ತಗಲು ಕಟ್ಟುವ ಈ ಕರ್ಮಗಳಲ್ಲಿ ಬಿದ್ದು ಫಲವೇನು?
ಮತ್ತು ಎಚ್ಚರ, ಕನಸು, ನಿದ್ರೆಗಳೆಂಬ ಅವಸ್ಥಾತ್ರಯವನ್ನು ಮೀರಿ ತನಗೆ ತಾನೇ ಆಧಾರನಾಗಿರುವ ಆ ಭಗವಂತನೊಬ್ಬನೇ ಸಮಸ್ತ ಜಗತ್ತನ್ನು ತನ್ನಲ್ಲಿ ಧರಿಸಿ ನಿಯಮಿಸುತ್ತಿರುವನು. ಆ ಪ್ರಧಾನ ಪುರುಷನೊಬ್ಬನನ್ನು ಪಡೆಯುವುದಕ್ಕೆ ಯತ್ನಿಸದೆ ಪ್ರಜಾ ಸೃಷ್ಟಿಗಾಗಿ ಈ ಕರ್ಮಗಳನ್ನು ಆಚರಿಸಿ ನಮಗಾಗುವ ಪ್ರಯೋಜನವೇನು? ನಾರದನು ಹೇಳಿದಂತೆ ಕರ್ಮ ಮಾರ್ಗದಲ್ಲಿ ನಡೆಯುವ ಜೀವನು ಬಿಲ ಸ್ವರ್ಗದಂತಿರುವ ಹೃದಯ ಬಿಲದಲ್ಲಿ ಸಿಕ್ಕಿ ಬಿದ್ದ ಮೇಲೆ ಹೊರಗೆ ಬರುವುದಕ್ಕೆ ದಾರಿಯಿಲ್ಲದೆ ಅಲ್ಲಿಯೇ ನರಳಬೇಕಾಗುವುದು. ಈ ವಿಧವಾಗಿ ಆತ್ಮ ಸ್ವರೂಪವನ್ನು ಮರೆಸಿ ಮೇಲೆ ಮೇಲೆ ಶರೀರ ಸಂಬಂಧವನ್ನೇ ಉಂಟು ಮಾಡುತ್ತಿರುವ ಈ ಕರ್ಮಗಳಿಂದ ಫಲವೇನು? ಇದರಲ್ಲಿ ಯಾವ ಸುಖವೂ ಉಂಟಾಗಲಾರದು. ಜಾರ ಸ್ತ್ರೀಯು ಇತರ ಪುರುಷರನ್ನು ಮೋಹಗೊಳಿಸುವುದಕ್ಕಾಗಿ ನಾನಾ ರೂಪಗಳಿಂದ ಮೆರೆಯುವಂತೆ ಬುದ್ಧಿ ಎಂಬುದು ರಾಗ ದ್ವೇಷಾದಿ ವಿಕಾರಗಳಿಂದ ಜೀವನನ್ನು ಮರುಳುಗೊಳಿಸುವುದಕ್ಕಾಗಿ ಸಿಕ್ಕಿದ ಹಾಗೆ ತಿರುಗುತ್ತಿರುವುದು. ಹೀಗೆ ಚಪಲ ಬುದ್ಧಿಯಿಂದ ಉಂಟಾಗತಕ್ಕ ಮೋಹಪಾಶವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸದೆ ಅದಕ್ಕೆ ಮತ್ತಷ್ಟು ಅವಕಾಶವನ್ನು ಉಂಟು ಮಾಡತಕ್ಕ ಕರ್ಮಗಳಿಂದ ಪ್ರಯೋಜನವೇನು? ಕೆಟ್ಟ ಹೆಂಗಸನ್ನು ಕೈ ಹಿಡಿದವನು ಅವಳ ಮೋಹಕ್ಕೆ ಮರುಳಾಗಿ ಕೈಯಾಟದ ಬೊಂಬೆಯಂತೆ ಅವಳು ಹೇಳಿದ ಹಾಗೆ ನಡೆಯುತ್ತಿರುವನು. ಅವಳು ಕೇಳಿದ ವಸ್ತ್ರಾಭರಣಗಳನ್ನು ತಂದುಕೊಡುತ್ತಾ ತನ್ನ ಸರ್ವೈಶ್ವರ್ಯವನ್ನು ಕಳೆದುಕೊಳ್ಳುವನು. ಇದರಂತೆಯೇ ಬುದ್ಧಿ ಚಾಪಲ್ಯಕ್ಕೆ ವಶನಾದವನು ತನ್ನ ನಿತ್ಯೈಶ್ವರ್ಯ ರೂಪವಾದ ಮೋಕ್ಷ ಮಾರ್ಗವನ್ನು, ತನ್ನ ಶುದ್ಧಾತ್ಮ ಸ್ವರೂಪವನ್ನು ಮರೆತು ಆ ಬುದ್ಧಿಗೆ ವಶನಾಗಿ ಕರ್ಮದಲ್ಲಿ ಬಿದ್ದು ಅಲ್ಪವಾಗಿಯೋ ಅಸ್ಥಿರಗಳಾಗಿಯೋ ಇರುವ ಸ್ವರ್ಗಾದಿ ಸುಖಗಳನ್ನು, ನರಕ ದುಃಖಗಳನ್ನು ಅನುಭವಿಸುವನು. ಇಂತಹ ಕರ್ಮಗಳಿಂದ ಫಲವೇನು? ಮತ್ತು ಮಾಯೆ ಎಂಬ ನದಿಯು ಸೃಷ್ಟಿ ಸಂಹಾರಗಳೆಂಬ ಎರಡು ಕಡೆಯ ಪ್ರವಾಹಗಳಿಂದ ಇಹಲೋಕ ಪರಲೋಕಗಳೆಂಬ ಎರಡು ತೀರಗಳನ್ನು ಆಕ್ರಮಿಸಿ ವೇಗದಿಂದ ಓಡುತ್ತಿರುವುದು. ಈ ನದಿಯಲ್ಲಿ ಕೊಚ್ಚಿಸಿಕೊಂಡು ಹೋಗತಕ್ಕ ಅಸತ್ಕರ್ಮಗಳಿಂದ ಫಲವೇನು? 25 ತತ್ವಗಳೆಂಬ ಆಶ್ಚರ್ಯ ಸಾಮಗ್ರಿಗಳಿಂದ ನಿರ್ಮಿತವಾದ ಈ ಶರೀರವೆಂಬ ಸೆರೆಮನೆಯಲ್ಲಿ ಸಿಕ್ಕಿಸುವುದಕ್ಕೆ ಕರ್ಮಗಳೇ ಮೂಲವು. ಅಂತಹ ಕರ್ಮಗಳಲ್ಲಿ ಬಿದ್ದು ಈ ಅನರ್ಥಗಳನ್ನು ತಂದುಕೊಳ್ಳುವುದೇಕೆ? ಎರಡು ರೆಕ್ಕೆಗಳನ್ನು ಬಿಚ್ಚಿ ನಿಂತಿರುವ ಹಂಸದಂತೆ ಈಶ್ವರನೇ ಸಂಸಾರ ಬಂಧಕ್ಕೂ ಮೋಕ್ಷಕ್ಕೂ ಕಾರಣಗಳಾದ ನಿವೃತ್ತಿ ಮಾರ್ಗವನ್ನು, ಪ್ರವೃತ್ತಿ ಮಾರ್ಗವನ್ನು ತೋರಿಸತಕ್ಕವನು. ಮತ್ತು ಅವನು ಸುಲಭವಾಗಿ ಗೋಚರಿಸದೆ ಏಕಾಂತವಾಗಿ ಹೃದಯ ಗುಹೆಯಲ್ಲಿ ನೆಲೆಗೊಂಡಿರತಕ್ಕವನು. ಇಂತಹ ಸರ್ವೇಶ್ವರನ ಸ್ವರೂಪವನ್ನು ತಿಳಿಯದೆ ಸಂಸಾರ ಕಾರಣಗಳಾದ ಅಸತ್ಕರ್ಮಗಳನ್ನು ನಡೆಸಿ ಲಾಭವೇನು? ಕಾಲಚಕ್ರವೆಂಬುದು ಅನವರತವು ತಿರುಗುತ್ತಾ ಬ್ರಹ್ಮದೇವನು ಮೊದಲುಗೊಂಡು ಸಣ್ಣ ಕ್ರಿಮಿಯವರೆಗೆ ಸಮಸ್ತ ಜಗತ್ತನ್ನು ಕತ್ತರಿಸಿ ಕೆಡಹುವುದು. ಇದರಲ್ಲಿ ತಲೆಯನ್ನೊಡ್ಡಿಸುವ ಅಸತ್ಕರ್ಮಗಳನ್ನು ಆಚರಿಸಿ ಫಲವೇನು? ಜನ್ಮ ಜನ್ಮಕ್ಕೂ ತಂದೆಯಂತೆ ಹಿತವನ್ನು ಬೋಧಿಸುತ್ತಿರುವ ಶಾಸ್ತ್ರಗಳು ಪ್ರವೃತ್ತಿ ಧರ್ಮವು ಸಂಸಾರ ಹೇತುವಾದುದರಿಂದ ಅದನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನೇ ಹಿಡಿಯಬೇಕೆಂದು ಹೇಳಿರುವಾಗ ಅದನ್ನು ತಿಳಿಯದೆ ಈಗಿನ ತಂದೆಯ ಮಾತನ್ನು ಕೇಳಿ ಸೃಷ್ಟಿ ಕಾರ್ಯದಲ್ಲಿ ಪ್ರವರ್ತಿಸಿ ಕರ್ಮ ಮಾರ್ಗದಲ್ಲಿ ಬೀಳುವುದರಿಂದ ಫಲವೇನು? ನಾರದನ ಮಾತಿನಂತೆ ಈ ಕರ್ಮ ಮಾರ್ಗವನ್ನು ಬಿಡುವುದೇ ಉತ್ತಮವು ಎಂದು ಆ ದಕ್ಷ ಪುತ್ರರೆಲ್ಲರೂ ಏಕಮುಖವಾಗಿ ನಿಶ್ಚಯಿಸಿಕೊಂಡರು. ನಾರದನನ್ನು ಪ್ರದಕ್ಷಿಣ ನಮಸ್ಕಾರಗಳಿಂದ ಪೂಜಿಸಿ ಕಳುಹಿಸಿ ತಾವು ಕರ್ಮ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನೇ ಹಿಡಿದರು. ಅಪೇಕ್ಷೆಯಿಲ್ಲದೆ ಪರಮ ಪುರುಷನನ್ನು ಆರಾಧಿಸತೊಡಗಿ ದೇಹವನ್ನು ನೀಗಿದರು. ಕತ್ತಲಾಗಿ ನಾರದ ಮಹರ್ಷಿಯು ಕೂಡ ಭಗವಂತನ ಪಾದಾರವಿಂದಗಳಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಭಗವನ್ ನಾಮಗಳನ್ನು ನುಡಿಯುತ್ತಿರುವ ವೀಣಾಗಾನದೊಡನೆ ಲೋಕ ಸಂಚಾರಕ್ಕಾಗಿ ಹೊರಟನು. ಆಮೇಲೆ ದಕ್ಷ ಪ್ರಜಾಪತಿಯು ಗುಣಾಢ್ಯರಾದ ತನ್ನ ಮಕ್ಕಳೆಲ್ಲರೂ ನಾರದನ ಪ್ರೇರಣೆಯಿಂದ ತನ್ನ ಮಾತನ್ನು ಮೀರಿ ಸೃಷ್ಟಿ ಕಾರ್ಯದಲ್ಲಿ ಪ್ರಯತ್ನಿಸದೆ ದೇಹತ್ಯಾಗದಿಂದ ಮುಕ್ತಿಯನ್ನು ಹೊಂದಿದರು ಎಂಬ ವೃತ್ತಾಂತವನ್ನು ಕೇಳಿ ಬಹಳವಾಗಿ ದುಃಖಿಸಿದನು. ರಾಜೇಂದ್ರ, ಸುಪುತ್ರರನ್ನು ಪಡೆಯುವುದು ಶೋಕಕ್ಕೆ ಕಾರಣವೆಂಬ ಲೋಕೋಕ್ತಿಯು ಸತ್ಯವಾಯಿತು ನೋಡು. ದಕ್ಷನು ತನ್ನ ಮಕ್ಕಳ ಸ್ಥಿತಿಯನ್ನು ಕುರಿತು ಬಹಳ ದುಃಖಿತನಾಗಿದ್ದರು. ತನ್ನ ತಾತನಾದ ಬ್ರಹ್ಮನ ಉಪದೇಶದಿಂದ ಮನಸ್ಸಮಾಧಾನವನ್ನು ತಂದುಕೊಂಡು ತಿರುಗಿ ತನ್ನ ಪತ್ನಿಯಾದ ಪಾಂಚಜನಿಯಲ್ಲಿ ಶಬಲಾಶ್ವರೆಂಬ 1000 ಮಂದಿ ಮಕ್ಕಳನ್ನು ಪಡೆದನು.
ಈ ಮಕ್ಕಳು ಕೂಡ ತಂದೆಯಾದ ದಕ್ಷನಿಂದ ಪ್ರಜಾಸೃಷ್ಟಿ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟು ನಿಯಮನಿಷ್ಠರಾಗಿ ಹಿಂದೆ ತಮ್ಮ ಅಣ್ಣಂದಿರಾದ ಹರಿಯಶ್ವರು ತಪಸ್ಸಿದ್ಧಿಗಾಗಿ ಹೋಗಿದ್ದ ನಾರಾಯಣ ಸರೋವರಕ್ಕೆ ಬಂದು ಸೇರಿದರು. ಇವರು ಆ ತೀರ್ಥ ಸ್ಪರ್ಶದಿಂದ ಶುದ್ಧ ಮನಸ್ಕರಾಗಿ ಪ್ರಣವ ಮಂತ್ರವನ್ನು ಜಪಿಸುತ್ತಾ ಉಗ್ರ ತಪಸ್ಸನ್ನು ಮಾಡತೊಡಗಿದರು. ಕೆಲವು ತಿಂಗಳುಗಳವರೆಗೆ ಕೇವಲ ಜಲಪಾನದಿಂದಲೂ, ಆಮೇಲೆ ಕೆಲವು ದಿನಗಳವರೆಗೆ ಕೇವಲ ವಾಯುಭಕ್ಷಣದಿಂದಲೂ ಓಂ ನಮೋ ನಾರಾಯಣಾಯ ಎಂಬಿ ಮಂತ್ರದೊಡನೆ ಮಂತ್ರಾಧಿದೇವತೆಯಾದ ಶ್ರೀಹರಿಯನ್ನು ಆರಾಧಿಸುತ್ತಾ ಹೀಗೆಂದು ಸ್ತೋತ್ರ ಮಾಡುವರು. ಓ ದೇವ, ಸಮಸ್ತ ಜೀವರಾಶಿಗಳಿಗೂ ನೀನೇ ಸದ್ಗತಿಯನ್ನು ಹೊಂದಿಸತಕ್ಕವನು. ಅವರು ಆ ನಿನ್ನ ಅನುಗ್ರಹದಿಂದ ಪಡೆಯಬೇಕಾದ ಸದ್ಗತಿಯು ನೀನೆ. ಅವೆಲ್ಲಕ್ಕೂ ನೀನೇ ಆಧಾರನು. ಜೀವಾತ್ಮರ ಹೃದಯ ಕಮಲದಲ್ಲಿ ನೆಲೆಗೊಂಡು ಅವರನ್ನು ಆ ಕಾರ್ಯದಲ್ಲಿ ನಿಯಮಿಸತಕ್ಕವನು ನೀನೆ. ರಜಸ್ತಮೋ ಗುಣಗಳ ಸಂಪರ್ಕವೇ ಇಲ್ಲದೆ ಶುದ್ಧ ಸತ್ವಮಯವಾದ ಸ್ಥಾನದಲ್ಲಿ ಸಮಸ್ತ ಕಲ್ಯಾಣ ಗುಣ ವಿಶಿಷ್ಟನಾಗಿ ದೋಷರಹಿತನಾಗಿ ನೆಲೆಗೊಂಡಿರುವ ನಿನಗೆ ನಮಸ್ಕಾರವು. ಸರ್ವೇಶ್ವರನಾದ ನಿನ್ನನ್ನು ಧ್ಯಾನಿಸುವೆವು ಎಂದು ಹೇಳಿ ಬಾರಿ ಬಾರಿಗೂ ನಾರಾಯಣ ಮಂತ್ರವನ್ನು ಜಪಿಸುತ್ತಾ ಸಂತಾನಾಪೇಕ್ಷೆಯಿಂದ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು. ಇದನ್ನು ತಿಳಿದು ನಾರದ ಮಹರ್ಷಿಯು ತಿರುಗಿ ಅಲ್ಲಿಗೆ ಬಂದು ಮೊದಲಿನಂತೆಯೇ ಅವರಿಗೂ ನಿವೃತ್ತಿ ಮಾರ್ಗವನ್ನು ಬೋಧಿಸತೊಡಗಿ ಹೀಗೆಂದು ಹೇಳುವನು. ಎಲೈ ಕುಮಾರರೇ, ಇದೇನಿದು? ನಾನು ಹೇಳತಕ್ಕ ಮಾತುಗಳನ್ನು ಸಾವಧಾನವಾಗಿ ಕೇಳಿರಿ. ನೀವು ನಿಮ್ಮ ಸಹೋದರರಲ್ಲಿ ವಿಶೇಷ ವಾತ್ಸಲ್ಯವುಳ್ಳವರಲ್ಲವೇ? ಆದುದರಿಂದ ನಿಮ್ಮ ಸಹೋದರರ ಮಾರ್ಗವನ್ನೇ ನೀವು ಅನುಸರಿಸಿ ಹೋಗಬೇಕಾದುದು ಯುಕ್ತವು. ಅದೇ ನಿಮಗೆ ಶ್ರೇಯಸ್ಕರವಾದ ದಾರಿಯು. ಲೋಕದಲ್ಲಿ ಯಾವನು ಧರ್ಮ ಸೂಕ್ಷ್ಮವನ್ನು ತಿಳಿದು ತನ್ನ ಜ್ಯೇಷ್ಠ ಸಹೋದರರು ನಡೆದ ಧರ್ಮ ಮಾರ್ಗವನ್ನೇ ಅನುವರ್ತಿಸುವನು, ಅವನು ತನ್ನ ಪುಣ್ಯ ಬಲದಿಂದ ಉತ್ತಮ ಗತಿಯನ್ನು ಹೊಂದಿ ದೇವತೆಗಳೊಡನೆ ಸೇರಿ ಸುಖಿಸುವನು. ಮಹಾತ್ಮನಾದ ನಾರದನು ಇಷ್ಟು ಮಾತ್ರವನ್ನು ಹೇಳಿ ಹೊರಟು ಹೋದನು. ಶಬಲಾಶ್ವರಿಗೆ ನಾರದನ ಮಾತಿನಲ್ಲಿ ನಂಬಿಕೆಯು ಹುಟ್ಟಿ ಅವರು ತಮ್ಮ ಅಣ್ಣಂದಿರಂತೆ ಪ್ರಜಾಭಿಲಾಷೆಯನ್ನು ಬಿಟ್ಟು ವಿರಕ್ತಿ ಮಾರ್ಗದಿಂದ ನಿವೃತ್ತಿ ಧರ್ಮವನ್ನೇ ಹಿಡಿದರು. ಅವರು ಮೊದಲು ಬ್ರಹ್ಮಾತ್ಮಕವಾದ ಆತ್ಮಸ್ವರೂಪವನ್ನು ಜ್ಞಾನಯೋಗದಿಂದ ತಿಳಿದು ದೇಹ ಸಂಬಂಧವನ್ನು ನೀಗಿದರು. ಸ್ವಯಂ ಪ್ರಕಾಶನಾದ ಜೀವನು ಅತಿವಾಹಿಕರೊಡನೆ ಪ್ರಯಾಣ ಮಾಡತಕ್ಕುದಾಗಿಯೂ ಪರಮ ಪುರುಷನ ಸಾನ್ನಿಧ್ಯವನ್ನು ಸೇರತಕ್ಕುದಾಗಿಯೂ ಇರುವ ಅಚ್ಚಿರಾದಿ ಮಾರ್ಗದಿಂದ ಹೊರಟು ಕಳೆದು ಹೋದ ರಾತ್ರಿಗಳಂತೆ ಪುನರಾವೃತ್ತಿಯಿಲ್ಲದ ಮೋಕ್ಷದಲ್ಲಿರುವರು. ಇತ್ತಲಾಗಿ ದಕ್ಷನಿಗೆ ಅನೇಕ ದುಶ್ಶಕುನಗಳು ಕಂಡುಬಂದವು. ಇದರ ಕಾರಣವನ್ನು ವಿಚಾರಿಸುವಾಗ ತನ್ನ ಹಿಂದಿನ ಮಕ್ಕಳಂತೆ ಶಬಲಾಶ್ವರು ನಾರದನ ಉಪದೇಶದಿಂದ ದೇಹತ್ಯಾಗವನ್ನು ಮಾಡಿದುದಾಗಿ ತಿಳಿಯಬಂದಿತು. ಆ ದಕ್ಷನು ಪುತ್ರಶೋಕದಿಂದ ತಪಿಸುತ್ತಿದ್ದಾಗ ದೈವಿಕವಾಗಿ ನಾರದನು ಬಂದು ಸೇರಿದನು. ಇವನನ್ನು ಕಂಡೊಡನೆ ದಕ್ಷನು ಅತ್ಯಾಗ್ರಹದಿಂದ ಉರಿಯುತ್ತಾ, ನಾರದ, ನೀನು ಹೊರಕ್ಕೆ ಮಾತ್ರ ಸಾಧುವೇಷದಿಂದ ತಿರುಗುತ್ತಿರುವೆಯೇ ಹೊರತು ನಿನ್ನಲ್ಲಿ ಸ್ವಲ್ಪ ಮಾತ್ರವೂ ಸಾಧು ಗುಣವಿಲ್ಲ. ನೀನು ಕೇವಲ ಕಪಟಿ. ನನ್ನ ಮಕ್ಕಳಿಗೆ ದುರ್ಬೋಧನೆಗಳನ್ನು ಮಾಡಿ ಅನ್ಯಾಯವಾಗಿ ಅವರನ್ನು ಕೆಡಿಸಿದೆಯಲ್ಲ. ಸ್ವಧರ್ಮದಲ್ಲಿದ್ದವರಿಗೆ ದುರುಪದೇಶವನ್ನು ಮಾಡಿ ಸನ್ಯಾಸಿಗಳ ಮಾರ್ಗದಲ್ಲಿ ತಳ್ಳಿದೆಯಲ್ಲವೇ? ಅಯ್ಯೋ, ನಿನ್ನಿಂದ ನನ್ನ ಮಕ್ಕಳು ಎಲ್ಲ ವಿಧದಿಂದಲೂ ಕೆಟ್ಟು ಹೋದರು. ಅವರು ಕರ್ಮ ಪ್ರತಿಪಾದಕಗಳಾದ ವೇದಶಾಸ್ತ್ರಾಭ್ಯಾಸಗಳಿಂದ ಋಷಿಗಳ ಸಾಲವನ್ನು, ಋಷಿಗಳ ಋಣವನ್ನು ತೀರಿಸಲಿಲ್ಲ. ಸಂತಾನವನ್ನು ಪಡೆದು ಪಿತೃ ಋಣವನ್ನು ತೀರಿಸಲಿಲ್ಲ. ಯಜ್ಞ ಯಾಗಾದಿಗಳಿಂದ ದೇವತೆಗಳ ಋಣವನ್ನು ತೀರಿಸಲಿಲ್ಲ. ಲೋಕದಲ್ಲಿ ಮನುಷ್ಯ ಜನ್ಮವನ್ನು ಎತ್ತಿದ ಮೇಲೆ ಅವಶ್ಯವಾಗಿ ತೀರಿಸಬೇಕಾದ ದೇವ, ಋಷಿ, ಪಿತೃ ಋಣಗಳೆಂಬ ಈ 3 ಸಾಲಗಳನ್ನು ತೀರಿಸುವುದಕ್ಕೆ ಮೊದಲೇ ನನ್ನ ಮಕ್ಕಳನ್ನು ನೀನು ಹಾಳು ಮಾಡಿದೆ. ಎಲ್ಲ ಪಾಪಿ, ಇವರಿಗೆ ಇಹಲೋಕ ಪರಲೋಕಗಳೆರಡರಲ್ಲಿಯೂ ಕ್ಷೇಮವಿಲ್ಲದಂತೆ ಮಾಡಿದೆಯಲ್ಲ. ಲೋಕದಲ್ಲಿ ನಿನ್ನಂತೆ ನಿರ್ಘಣರು ಯಾರುಂಟು? ಅರಿಯದ ಮಕ್ಕಳನ್ನು ಅನ್ಯಾಯವಾಗಿ ಕೆಡಿಸಿದ ನೀನು ಆ ಭಗವಂತನ ಕೀರ್ತಿಯನ್ನು ಕೆಡಿಸುವುದಕ್ಕಾಗಿಯೇ ಭಗವದ್ಭಕ್ತನೆಂಬ ವೇಷದಿಂದ ತಿರುಗುವಂತಿದೆ. ಅಯ್ಯೋ, ನಿನಗೆ ನೀನು ನಾಚಿಕೆ ಇಲ್ಲದೆ ಭಗವದ್ಭಕ್ತರಾದ ಸಾಧುಗಳ ಗುಂಪಿನಲ್ಲಿ ಹೇಗೆ ನಿಲ್ಲುವೆ? ನಿನಗೆ ಕಲಹಪ್ರಿಯನೆಂಬ ಹೆಸರು ಉಚಿತವಾಗಿಯೇ ಇರುವುದು.
ಭಗವದ್ ಭಕ್ತರಲ್ಲಿ ಬೇರೆ ಯಾರೂ ನಿನ್ನಂತೆ ದಯಾಶೂನ್ಯರಾಗಿಲ್ಲ. ಅವರೆಲ್ಲರೂ ಯಾವಾಗಲೂ ಇತರ ಭೂತಗಳಿಗೆ ಹಿತವನ್ನೇ ಕೋರತಕ್ಕವರು. ಪ್ರಾಣಿಗಳಿಗೆ ಕೇಡನ್ನೇ ಹುಡುಕುತ್ತಿರುವ ನೀನು ಅಂತಹ ಮಹಾತ್ಮರ ಗುಂಪಿನಲ್ಲಿ ನಾಚಿಕೆ ಇಲ್ಲದೆ ಹೇಗೆ ತಾನೇ ತಿರುಗುವೆ? ಆದರೆ ಪ್ರಾಣಿಗಳಿಗೆ ಶಬ್ದಾದಿ ವಿಷಯಗಳಲ್ಲಿ ಇರತಕ್ಕ ದುಃಖವನ್ನು ತಿಳಿಸಿ ವೈರಾಗ್ಯವನ್ನು ಹುಟ್ಟಿಸುವುದಾಗಿ ನೀನು ತಿಳಿದಿರಬಹುದು. ಸಾಧುಗಳಂತೆ ವೇಷಧಾರಿಯಾಗಿ ತಿರುಗುತ್ತಾ ಅರಿಯದ ಮಕ್ಕಳ ಬುದ್ಧಿಯನ್ನು ಕೆಡಿಸಿದ ಮಾತ್ರಕ್ಕೆ ಅವರು ವಿರಕ್ತರಾಗುವರೆ? ಎಂದಿಗೂ ಇಲ್ಲ. ಇದರಿಂದ ಅವರಿಗೆ ಸರಿಯಾದ ಜ್ಞಾನೋದಯವೂ ಆಗಲಾರದು. ತಾವಾಗಿಯೇ ಅನುಭವಿಸಿ ತಿಳಿಯುವುದರಿಂದ ಹುಟ್ಟುವಷ್ಟು ಜ್ಞಾನವು ಬೇರೆಯವರ ಉಪದೇಶದಿಂದ ಹುಟ್ಟಲಾರದು. ಮನುಷ್ಯನು ವಿಷಯೋಪಭೋಗಗಳಲ್ಲಿ ಬಿದ್ದು ಅದರಲ್ಲಿರುವ ದುಃಖಗಳನ್ನು ಚೆನ್ನಾಗಿ ತಿಳಿದು ತಾನಾಗಿಯೇ ವಿರಕ್ತಿ ಹೊಂದಿದರೆ ಆ ವೈರಾಗ್ಯವು ಸ್ಥಿರವಾಗಿ ನಿಲ್ಲುವಂತೆ ಮತ್ತೊಬ್ಬರ ದುರ್ಬೋಧನೆಯಿಂದ ಬುದ್ಧಿಯು ಕದಲಿದ ಮಾತ್ರಕ್ಕೆ ಸ್ಥಿರವಾದ ವೈರಾಗ್ಯವು ಹುಟ್ಟಲಾರದು. ಆದುದರಿಂದ ನಾರದ, ಬೇರೊಬ್ಬರಿಗೆ ಕೇಡನ್ನು ಬಯಸದೆ ಗೃಹಸ್ಥ ಧರ್ಮದಲ್ಲಿ ಕರ್ಮನಿರತರಾಗಿರುವ ನಮಗೆ ಅನ್ಯಾಯವಾಗಿ ಮಹಾ ಅಪಕಾರವನ್ನು ಮಾಡಿದೆಯಲ್ಲ, ನಾವು ಇದನ್ನು ಸಹಿಸಲಾರೆವು. ಎಲೆ ಮೂಢ, ಅನ್ಯಾಯವಾಗಿ ನಮ್ಮ ಸಂತತಿಯನ್ನು ಕೆಡಿಸಿದ ನೀನು ಕ್ಷಣ ಮಾತ್ರವೂ ಒಂದು ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲದೆ ಪರದೇಶಿಯಂತೆ ಸುತ್ತುತ್ತಿರು ಎಂದು ಶಪಿಸಿದನು. ಓ ಪರೀಕ್ಷಿತ್ ರಾಜ, ದಕ್ಷನು ಹೀಗೆ ಕೋಪದಿಂದ ಶಪಿಸಿದರು. ಸಾಧು ಸಮ್ಮತನಾದ ನಾರದನು ಆ ಶಾಪವನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿದನೇ ಹೊರತು ಕೋಪಿಸಲಿಲ್ಲ. ಆಗಲೇ ಅವನು ಪ್ರತಿಶಾಪವನ್ನು ಕೊಡುವುದಕ್ಕೆ ಸಮರ್ಥನಾಗಿದ್ದರು ಬಾ ಎತ್ತದೆ ತಾಳ್ಮೆಯಿಂದಿದ್ದನು. ಹೀಗೆ ಲೋಕದಲ್ಲಿ ಯಾವನು ತನಗೆ ಶಕ್ತಿ ಇದ್ದರೂ ತಾಳ್ಮೆಯನ್ನು ತಂದುಕೊಳ್ಳುವನು, ಅವನೇ ಸಾಧುವೆನಿಸುವನು. ನಾರದನ ಸಾಧುತ್ವವು ಇದರಿಂದ ವ್ಯಕ್ತವಾಗುವುದು. ಇಲ್ಲಿಗೆ 5ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.